ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡೇ ಇರ್ತೀರಾ. ಇವತ್ತಿನ ಟಾಪಿಕ್ ಬಂದು ನಮ್ಮ ಮಕ್ಕಳ ತ್ವಚೆನ ಹೇಗೆ ಕಾಪಾಡ್ಕೊಳ್ಳೋದು ಚಳಿಗಾಲದಲ್ಲಿ ಅಂತ. ಸೊ ಚಳಿಗಾಲದಲ್ಲಿ ಮಕ್ಕಳ ತ್ವಚೆ ಕಾಪಾಡೋದಕ್ಕೆ ಹಲವಾರು ಕ್ರೀಮ್ಸ್ ಬಂದ್ಬಿಟ್ಟಿದೆ. ನಾನೇ ಒಂದೆರಡು ಪ್ರಾಡಕ್ಟನ್ನು ರಿವ್ಯೂ ಕೂಡ ಮಾಡಿದ್ದೀನಿ. ಅದು ಡೆಫಿನೆಟ್ಲಿ ಚೆನ್ನಾಗಿದೆ, ಹಾಗಾಗಿ ಅದನ್ನು ರಿವ್ಯೂ ಮಾಡಿದ್ದೀನಿ. ನ್ಯೂ ಬಾರ್ನ್ಸ್ಗೆ ನಾನು ರಿವ್ಯೂ ಮಾಡಿದ್ದೀನಿ. ಸೊ ಹಾಗಾದರೆ ಒಂದು 3 ಇಯರ್ಸ್ ಮೇಲ್ಪಟ್ಟ ಮಕ್ಕಳಿಗೆ ನಾವು ಯಾವ ರೀತಿ ಅವರ ಸ್ಕಿನ್ನ ಪ್ರೊಟೆಕ್ಟ್ ಮಾಡಬೇಕು. ಸೊ ನಾನು ನ್ಯೂ ಬಾರ್ನಿಗೆ ಹಿಮಾಲಯ ಪ್ರಾಡಕ್ಟ್ನ ರಿವ್ಯೂ ಹಾಕಿದ್ದೆ, ಹಾಗೆ ಮಮಾಅರ್ತ್ ಪ್ರಾಡಕ್ಟ್ನ ರಿವ್ಯೂ ಕೂಡ ಹಾಕಿದ್ದೆ. ತುಂಬ ಜನ ಸೆಬಾಮೆಡ್ದು ಕೇಳಿದ್ರು, ಬಟ್ ನನ್ನ ಮಗಳು ಗ್ರೋ ಅಪ್ ಆಗೋಗಿದ್ಲು. ಸೊ ಸೆಬಾಮೆಡ್ ತಗೊಂಡು ನಾನು ಅದನ್ನು ಯೂಸ್ ಮಾಡಿ ರಿವ್ಯೂ ಕೊಡೋದು ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ನಾನು ಸೆಬಾಮೆಡ್ನ ತೊಗೊಂಡಿರಲಿಲ್ಲ. ಯಾಕಂದರೆ ನಾನು ಯೂಸ್ ಮಾಡದೆ ಯಾವ ಪ್ರಾಡಕ್ಟ್ ರಿವ್ಯೂ ಕೂಡ ಕೊಡೋದಿಲ್ಲ. ಸೊ ಹಾಗಾಗಿ ನಾನು ಕೊಟ್ಟಿಲ್ಲ. ಸೊ ಇವತ್ತು ನನ್ನ ಮಗಳು ಈಗ 5 ಇಯರ್ಸ್ ನಡೀತಾ ಇದೆ ಅವಳಿಗೆ. ಸೊ ಹಾಗಾದರೆ ಅವಳ ತ್ವಚೆನ ನಾನು ಯಾವ ರೀತಿ ಕಾಪಾಡ್ತಾ ಇದ್ದೀನಿ ಈ ಚಳಿಗಾಲದಲ್ಲಿ, ಹೇಗೆ ಸ್ಕಿನ್ ಬರ್ನ್ ಆಗದೆ ಇರೋ ರೀತಿ, ಸ್ಕಿನ್ ಡ್ರೈ ಆಗದೆ ಇರೋ ರೀತಿ, ರಫ್ ಆಗದೆ ಇರೋ ರೀತಿ ನಾವು ಯಾವ ರೀತಿ ಮಕ್ಕಳನ್ನ ಕಾಪಾಡ್ಕೋಬೇಕು ಅಂತ. ನಾನು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುವಂತಹ ಪ್ರಾಡಕ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಯಾವ ಪ್ರಾಡಕ್ಟ್ ಅದು ಅಂತ ಹೇಳಿ ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಮಕ್ಕಳನ್ನ ಹೇಗೆ ಫಸ್ಟು ನಾವು ಪ್ರೊಟೆಕ್ಟ್ ಮಾಡಬೇಕು ಇದೆಲ್ಲದರಿಂದ ಅಂತ ತಿಳ್ಕೊಳ್ಳೋಣ. ಫಸ್ಟು ನಾವು ಮಕ್ಕಳನ್ನ ಆಟಕ್ಕೆ ಬಿಡ್ತೀವಿ, ಸರಿ, ಬಟ್ ಆಟಕ್ಕೂ ಹೋಗೋಕ್ಕೂ ಮುಂಚೆ ಮಕ್ಕಳಿಗೆ ಮಾಯಿಶ್ಚರೈಸರ್ ಹಾಗೆ ಸನ್ಸ್ಕ್ರೀನ್ನ ಹಾಕೋದನ್ನು ಮಾತ್ರ ಮರಿಬೇಡಿ. ಈ ಸನ್ಸ್ಕ್ರೀನ್ ಅನ್ನೋದೇನು ಗೊತ್ತಾ, ನಮ್ಮ ತ್ವಚೆನ ಹೇಗೆ ಪ್ರೊಟೆಕ್ಟ್ ಮಾಡುತ್ತೋ ಅದೇ ರೀತಿ ಮಕ್ಕಳ ತ್ವಚೆನೂ ಪ್ರೊಟೆಕ್ಟ್ ಮಾಡುತ್ತೆ. ಮಕ್ಕಳಿಗೆ ನಾವು ಸನ್ಸ್ಕ್ರೀನ್ ಹಾಕಬಾರ್ದು, ಹಾಗೆ ಕಳಿಸ್ಬೇಕು, ಇವೆಲ್ಲ ಕೆಲವೊಂದು ಮಕ್ಕಳಿಗೇನಾಗಲ್ಲ ಬಿಡು, ಅವೆಲ್ಲ ಸುಳ್ಳು. ಮಕ್ಕಳ ತ್ವಚೆ ನಮಗಿಂತ ಜಾಸ್ತಿ ಸೆನ್ಸಿಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ಅವರ ಸ್ಕಿನ್ನ pH ಲೆವೆಲ್ನ ಹಾಗೆ ಅವರ ಸ್ಕಿನ್ನ ಸೆನ್ಸಿಟಿವಿಟಿನ ನಾವು ಬ್ಯಾಲೆನ್ಸ್ ಮಾಡೋದಕ್ಕಾಗಿ ನಾವು ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು ಮೇಯ್ನಾಗಿ. ಅದು ಅಲ್ಲದೆ ಅವರ ತ್ವಚೆಯ ಮಾಯಿಶ್ಚರ್ ಕಾಪಾಡೋದಕ್ಕೆ ಮಾಯಿಶ್ಚರೈಸರ್ ಕೂಡ ಯೂಸ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ನಾವೇನು ಮಾಡೋಣ, ಪ್ರತಿದಿನ ಮಕ್ಕಳಿಗೆ ಸೋಪು ಬಳಸೋದನ್ನು ಆದಷ್ಟು ಕಡಿಮೆ ಮಾಡೋಣ. ಒಂದು 3 ಇಯರ್ಸ್ ಆದಮೇಲೆ ನಾವಿವಾಗ ಲೈಟಾಗಿ ಸೋಪೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಮಕ್ಕಳಿಗೆ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ತಾರೆ, ಆ ಜಿಡ್ಡು ಹೋಗಬೇಕು ಅದೆಲ್ಲದಕ್ಕೂ ಅಂತ ನಾವು ಯೂಸ್ ಮಾಡ್ತಾ ಇರ್ತೀವಿ. ಒಂದು ಕೆಲಸ ಮಾಡೋಣ, ಇನ್ಮೇಲೆ 3 ಇಯರ್ಸ್ ಆದಮೇಲೆ ಮಕ್ಕಳಿಗೆ ಸೋಪ್ ಯೂಸ್ ಮಾಡೋದನ್ನು ಕಡಿಮೆ ಮಾಡೋಣ. ಸೋಪ್ ಯೂಸು ನೆಸೆಸಿಟಿ ಅಂತ ಅಂದಾಗ ಮಾತ್ರ ಯೂಸ್ ಮಾಡಿ. ಪ್ರತಿದಿನ ಸ್ನಾನಕ್ಕೆ ಮಕ್ಕಳಿಗೆ 1 ಬೌಲ್ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಅದನ್ನು ಮೈಗೆಲ್ಲ ತಿಕ್ಕಿ, ಮುಖಕ್ಕೆಲ್ಲ ತಿಕ್ಕಿ ಅದರಿಂದ ಸ್ನಾನ ಮಾಡಿಸೋದನ್ನು ನಾವು ರೂಢಿಸ್ಕೊಳ್ಳೋಣ. ಸೊ ಈ ಥರ ಮಾಡೋದ್ರಿಂದ ಮಕ್ಕಳ ತ್ವಚೆ ಕಂಪ್ಲೀಟಾಗಿ ಸಾಫ್ಟ್ ಆಗುತ್ತೆ, ಹಾಗೆ ಮಕ್ಕಳಿಗೆ ಯಾವುದೇ ರ್ಯಾಷಸ್ ಕೂಡ ಆಗೋದಿಲ್ಲ. ಅರಿಶಿನದಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟಿಂದಾಗಿ ನಮ್ಮ ಮಕ್ಕಳ ತ್ವಚೆ ಯಾವತ್ತಿಗೂ ರ್ಯಾಷಸ್ ಬೀಳದೇ ಇರೋ ರೀತಿ ಕಾಪಾಡುತ್ತೆ, ಸರಿನಾ? ಸೊ ಯಾವುದೇ ಅಲರ್ಜಿಗೂ ಕೂಡ ಆಗೋದಿಲ್ಲ. ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಕೂಡ ಹೌದು. ಸೊ ನಾವೀಗ ಕಡಲೆ ಹಿಟ್ಟು ಅಂಗಡಿಯಿಂದ ತರಬೇಕಾ, ಅರಿಶಿನ ಪುಡಿ ಅಂಗಡಿಯಿಂದ ತಂದಿದ್ದೆ ಹಾಕಬೇಕಾ ಅಂತ ಕ್ವಶನ್ ಇದ್ದಾಗ ನಾವೇನು ಮಾಡೋಣ, ಅರಿಶಿಣದ ಕೊಂಬು ಸಿಗುತ್ತೆ ಅಲ್ವಾ ನಮಗೆ, ಆ ಅರಿಶಿಣದ ಕೊಂಬನ್ನು ಮಿಕ್ಸಿನಲ್ಲೇ ಪುಡಿ ಮಾಡಬಹುದು, ಅಥವಾ ತುಂಬ ತಂದಿದ್ದರೆ ನಾವು ಹೊರಗಡೆ ಕೂಡ ಪುಡಿ ಮಾಡಿಸ್ಕೊಂಡು ಬರಬಹುದು. ಆ ಪುಡಿನ ಯೂಸ್ ಮಾಡಿ. ನನ್ನ ಸಜೆಷನ್, ಆದಷ್ಟು ನೀವು ತಂದಂತಹ ಅರಿಶಿಣದ ಕೊಂಬಿನ ಪುಡಿಯನ್ನೇ ಯೂಸ್ ಮಾಡಿ. ಹಾಗೆ ಪ್ಲಸ್ ನಮ್ಮ ಮನೆಯಲ್ಲಿ ಇದು ಪುಟಾಣಿ ಇರುತ್ತೆ ಅಲ್ವಾ, ಹುರ್ಗಡ್ಲೆ ಅಂತ ಹೇಳ್ತೀವಿ, ಕೆಲವರು ಪುಟಾಣಿ ಅಂತಾರೆ, ಹುರ್ಗಡ್ಲೆ ಅಂತ ಹೇಳ್ತಾರೆ, ಕಡಲೆ ಪಪ್ಪು ಅಂತ ಹೇಳ್ತಾರೆ. ಸೊ ಈ ಪಪ್ಪನ್ನ ಮನೆಯಲ್ಲೇ ನೀವು ರುಬ್ಕೊಳ್ಳಿ. ಅದನ್ನು ಹುರಿಯೋದೆಲ್ಲ ಏನು ಬೇಡ, ಹಸಿನೇ ರುಬ್ಕೊಳ್ಳಿ. ಅದು ಕೂಡ ಪೌಡರ್ ಆಗುತ್ತೆ. ಸೊ ನಿಮ್ಮ ಕಡಲೆ ಹಿಟ್ಟು ರೆಡಿ ಆಯಿತು, ನಿಮ್ಮ ಅರಿಶಿನ ಪುಡಿ ರೆಡಿ ಆಯಿತು. ಇದೆರಡನ್ನೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೀವು ಇದನ್ನು ಬೇರೆ ಬೇರೆನೇ ಹಾಕಿ ಇಟ್ಕೊಳ್ಬೇಕು ಅನ್ನೋದು ಏನಿಲ್ಲ, ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಡೈಲಿ 3 to 4 ಸ್ಪೂನ್ ಸಾಕಾಗತ್ತೆ ನಮ್ಮ ಮಕ್ಕಳಿಗೆ. 3 to 5 ಇಯರ್ಸ್ 6 ಇಯರ್ಸ್ವರೆಗೂ ನೀವು ಇದೇ ಥರನೇ ಮಕ್ಕಳ ತ್ವಚೆನ ಕಾಪಾಡ್ಕೋಬೋದು. ಸೊ ಸೋಪ್ ಬದಲಾಗಿ ಇದನ್ನು ಯೂಸ್ ಮಾಡೋಣ.
ಸ್ಟಾರ್ಟಿಂಗಿಂದನೇ ನಮ್ಮ ಮಕ್ಕಳ ತ್ವಚೆನ ಕಂಪ್ಲೀಟಾಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಹಾಗಾದರೆ ಕಡಲೆ ಹಿಟ್ಟು ಅರಿಶಿನ ಯೂಸ್ ಮಾಡೋದನ್ನು ಫಸ್ಟ್ ರೂಢಿ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಮಾಡಬೇಕಾಗಿರೋದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿಸೋದು. ಮಕ್ಕಳಿಗೆ ತುಂಬ ಬಿಸಿ 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 ನೀರು ಹಾಕ್ಬಿಡ್ತೀವಿ, ತುಂಬಾ ತಪ್ಪು. ಬಿಸಿ 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 ನೀರು ಹಾಕೋದು ಬಹಳ ಬಹಳ ತಪ್ಪು. ನ್ಯೂ ಬಾರ್ನ್ಗಾಗಿರ್ಬೋದು ಅಥವಾ ನಮ್ಮ ಗ್ರೋಯಿಂಗ್ ಮಕ್ಳಿಗೆ ಕೂಡ ಆಗಿರ್ಬೋದು, ಬೆಳೆಯೋ ಮಕ್ಳಿಗೂ ಕೂಡ ಆಗಿರ್ಬೋದು. ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಉಗುರು ಬೆಚ್ಚಗಿರೋ ನೀರನ್ನೇ ನಾವು ಯೂಸ್ ಮಾಡಬೇಕು. ಸ್ವಲ್ಪ ಮಕ್ಕಳು ಹಾಯಿ ಆಗುತ್ತೆ, ಮಕ್ಕಳಿಗೆ ಆರಾಮಾಗುತ್ತೆ, ಮಕ್ಕಳಿಗೆ ನಿದ್ದೆ ಮಾಡ್ತಾರೆ ಮಕ್ಕಳು, ಫ್ರೆಶ್ ಆಗ್ತಾರೆ ಮಕ್ಕಳು ಅಂತ ಬಿಸಿ 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 ನೀರು ಹಾಕ್ತೀವಿ. ತಪ್ಪು. ಆ ಥರ ಮಾಡೋಕ್ಕೆ ಹೋಗಬೇಡಿ. ಉಗುರು ಬೆಚ್ಚಗಿರೋ ನೀರಿನಲ್ಲಿ ಸ್ನಾನ ಮಾಡಿಸಿ. ಸಾಧ್ಯ ಆದರೆ ವಾರಕ್ಕೆ ಒಮ್ಮೆ ಕಹಿ ಬೇವೇನಿರುತ್ತೆ ಅದನ್ನು ರುಬ್ಬಿರುವಂತಹ ಪುಡಿನ ಅಥವಾ ನೀರನ್ನು ರುಬ್ಬಿರುವಂತಹ ನೀರಿನಲ್ಲಿ ಮಗು ಸ್ನಾನ ಮಾಡುವಂತಹ ನೀರಿನಲ್ಲಿ ಮಿಕ್ಸ್ ಮಾಡಿ ಸ್ನಾನ ಮಾಡಿಸಿ ವಾರಕ್ಕೊಮ್ಮೆ. ಅದು ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಈಗಾಲದಲ್ಲಿ ನಾವು ಇದೆಲ್ಲ ಮಾಡಬೇಕಾಗಿರುವಂಥದ್ದು ನಮ್ಮ ಮಕ್ಕಳಿಗೋಸ್ಕರ. ಸೊ ಹಾಗಾದರೆ ಇನ್ನು ಇದಿಷ್ಟ ಆಯ್ತಪ್ಪ, ಇನ್ನು ಹಾಗಾದರೆ ಏನು ಹಚ್ಚೋದೇ ಬೇಡವಾ, ಏನು ಮಾಡೋದೇ ಬೇಡವಾ, ಇಷ್ಟಕ್ಕೆ ಮಕ್ಕಳು ತ್ವಚೆ ಚೆನ್ನಾಗಾಗ್ಬಿಡುತ್ತಾ? ನೋ. ಸಾಫ್ಟ್ ಆಗಿರುತ್ತೆ, ಮಕ್ಕಳ ತ್ವಚೆಗೆ ಯಾವುದೇ ಹಾನಿ ಆಗಿರೋದಿಲ್ಲ. ಬಟ್ ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಕೆಲವೊಂದು ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಕೆಲವೊಂದು ಪ್ರಾಡಕ್ಟ್ಸ್ ಚೆನ್ನಾಗಿದೆ, ಕೆಲವೊಂದು ಪ್ರಾಡಕ್ಟ್ಸ್ ಚೆನ್ನಾಗಿಲ್ಲ. ಅದು ನಿಮಗೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆದರೆ ನಾನು ಇವತ್ತು ಹೇಳಕ್ಕೆ ಬರ್ತಿರೋಂಥ ಪ್ರಾಡಕ್ಟು ಡರ್ಮಟಾಲಜಿಕಲಿ ಟೆಸ್ಟೆಡ್ ಹಾಗೆ ಡಾಕ್ಟರ್ ಅಪ್ರೂವ್ಡ್. ಸೊ ಅಪ್ರೂವ್ಡ್ ಬೈ ಡಾಕ್ಟರ್. ನಾನು ಅದನ್ನೇ ನಿಮಗೆ ಇವತ್ತು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ 2 ಕ್ರೀಮ್ಸ್ ಗುಡ್ ಟು ಗೋ ಫಾರ್ ವಿಂಟರ್, ಸರಿನಾ? ಅದು ಅಲ್ಲದೆ ಅದೇ ಕ್ರೀಮ್ನ ನೀವು ಥ್ರೂಔಟ್ ದ ಇಯರ್ ಯೂಸ್ ಮಾಡ್ಬೋದು. ಪ್ರತಿ ಯಾವ ಕಾಲಕ್ಕೆ ಬೇಕಾದರೂ ಇದೇ ಕ್ರೀಮ್ಸ್ನ ನೀವು ಯೂಸ್ ಮಾಡಬಹುದು. ಮಕ್ಕಳು 10 ವರ್ಷ 12 ವರ್ಷ ಆಗೋವರೆಗೂ ಮಕ್ಕಳಿಗೆ ಇದೇ ಕ್ರೀಮನ್ನು ನೀವು ಯೂಸ್ ಮಾಡಬಹುದು. ಯಾವುದೇ ರೀತಿಯಾದಂತಹ ಹಾನಿ ಆಗೋದಿಲ್ಲ. ಸೊ ಹಾಗಾದರೆ ಬನ್ನಿ ಯಾವ ಕ್ರೀಮ್ ಅಂತ ತೋರಿಸ್ತೀನಿ. ಮಕ್ಕಳ ತ್ವಚೆಯ ಮಾಯಿಶ್ಚರ್ನ ನೀವು ಕಾಪಾಡಬೇಕು ಅಂತ ಹೇಳಿದ್ರೆ ಫಸ್ಟು ಮಾಯಿಶ್ಚರೈಸರ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ಟು ಆಫ್ಟರ್ 3 ಇಯರ್ಸ್ ನೀವು ಯೂಸ್ ಮಾಡಬೇಕಾಗಿರೋದು ಸಜೆಸ್ಟೆಡ್ ಬೈ ಡಾಕ್ಟರ್ಸ್, ಸರಿನಾ? ಹಾಗಾಗಿ ನಾನು ಇವತ್ತು ಅದೇ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ಅಲೋವೆರಾ AD ಮಾಯಿಶ್ಚರೈಸರ್. ಸೊ ಅಲೋವೆರಾ AD ಲೋಷನ್ ಅಂತ ಹೇಳಿಬಿಟ್ಟು ಇದು ತುಂಬಾ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು, ಇಲ್ಲಿ ಸೆರಮೈಡ್ ಮತ್ತು ಪ್ರೋಬಯೋಟಿಕ್ ಬೇಸ್ಡ್ ಮಾಯಿಶ್ಚರೈಸರ್ ಟು ರಿಸ್ಟೋರ್ ಸ್ಕಿನ್ ಬ್ಯಾರಿಯರ್. ಸೊ ಸರಿನಾ? ಸೊ ಇದು ನೀವು ಡೇ ನೈಟ್ 2 ಟೈಮ್ ಯೂಸ್ ಮಾಡ್ಬೋದು. ಹಾಗೆ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ ಯೂಸ್ ಆಗಿದೆ ಅದೆಲ್ಲನೂ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಹಾಗೆ ನೀವು ಟಿಲ್ 12 ಇಯರ್ಸ್ವರೆಗೂ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ದೊಡ್ಡವರು ಕೂಡ ಯೂಸ್ ಮಾಡಬಹುದು. ಬಟ್ ಮಕ್ಕಳಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಈ ಮಾಯಿಶ್ಚರೈಸರಿಂದ, ಸರಿನಾ? ಹಾಗೆ ಇದು 100 ಗ್ರಾಮ್ ಪ್ರಾಡಕ್ಟು, ಸಮ್ ಅರೌಂಡ್ 5-10 rupees. ಸೊ ಕ್ವೈಟ್ ಎಕ್ಸ್ಪೆನ್ಸಿವ್. ಬಟ್ ಮಾಯಿಶ್ಚರೈಸರ್ ಎಷ್ಟು ಹಾಕ್ತೀವಿ ಮಕ್ಕಳಿಗೆ? 1 ಪೀಸ್ ಸೈಜ್ ಅಲ್ವಾ? ನೋಡಿ ಇಷ್ಟೇ ಸಣ್ಣ ಹೋಲ್ ಇದೆ. ಇದರಲ್ಲಿ ಒಂದೇ ಒಂದು ಸಣ್ಣ ಸೈಜ್ ನೋಡಿ, ಇಷ್ಟೇ ಸಾಕಾಗತ್ತೆ ಮಕ್ಕಳ ತ್ವಚೆಗೆ. ಸೊ ಹಾಗಾಗಿ ನೀವು ಈ ಅಲೋವೆರಾ ಜೆಲ್ನ ಯೂಸ್ ಮಾಡಿ, ಸರಿನಾ? ಈ ಅಲೋವೆರಾ ಲೋಷನ್ನ ಯೂಸ್ ಮಾಡಿ ಮಕ್ಕಳ ತ್ವಚೆಗೆ ಲೈಟಾಗಿ ಜಸ್ಟ್ ಇಷ್ಟೇ ಹಿಂಗೆ ರಬ್ ಮಾಡೋದಲ್ಲ, ಮಕ್ಕಳ ಫೇಸ್ಗೆ ಆಗಿರ್ಬೋದು, ಬಾಡಿಗಾಗಿರ್ಬೋದು. ಸೊ ನಾವು ಜಸ್ಟ್ ಇಷ್ಟೇ ಮಕ್ಕಳ ತ್ವಚೆಗೆ ಅಪ್ಲೈ ಮಾಡಬೇಕಾಗಿರೋದು. ಸೊ ಹೀಗಾಗಿ ಈಗ ಒರೆಸ್ಬಿಟ್ರೆ ಇದು ವ್ಯಾನಿಷ್ ಆಗಿದೆ, ಆಲ್ರೆಡಿ ಅದು ಡ್ರೈ ಆಗೋಗಿದೆ. ಸೊ ಇಷ್ಟು ಚೆನ್ನಾಗಿದೆ ಈ ಅಲೋವೆರಾ ಲೋಷನ್. ಸೊ ಈ ಮಾಯಿಶ್ಚರೈಸರ್ ನಿಮ್ಮ ಮಕ್ಕಳ ತ್ವಚೆನ ಕಂಪ್ಲೀಟಾಗಿ ಕಾಪಾಡುತ್ತೆ. ಸೊ ಇದು ಸಜೆಸ್ಟೆಡ್ ಬೈ ಡಾಕ್ಟರ್, ಸರಿನಾ? ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್ ಅಲ್ವಾ? ಸೊ ಸನ್ಸ್ಕ್ರೀನ್ಗೆ ನಾನು ಇಲ್ಲಿ ಎಲ್ ಫ್ರೀ ಲೋಷನ್ ಅಂತ ಹೇಳಿ ಕಿಡ್ಸ್ ಸನ್ಸ್ಕ್ರೀನ್ ಅಂತಲೇ ಬರುತ್ತೆ. SPF 30 ಜೊತೆ ಬರುತ್ತೆ ಇದು. ಸೊ ನೀವು ಇದನ್ನು ಮಾರ್ನಿಂಗ್ ಸ್ಕೂಲಿಗೆ ಹೋಗುವಾಗ ಅಥವಾ ಹೊರಗಡೆ ಸನ್ಲೈಟ್ಗೆ ಯಾವಾಗಾದರೂ ಹೋಗುವಾಗ ಅಥವಾ ಮಧ್ಯಾಹ್ನ ಆಟಾಡೋಕ್ಕೆ ಮಕ್ಕಳು ಸ್ಕೂಲಿಂದ ಬಂದವರು ಹೋಗ್ತಾರೆ ಆವಾಗ, ಅಥವಾ ಯಾವಾಗಲೂ ನೀವು ಹೊರಗಡೆ ಹೋಗುವಾಗ ಅಥವಾ ಮನೇಲಿದ್ದರೆ ಇದನ್ನು 1 ಸತಿ ಅಥವಾ 2 ಸತಿ ಯೂಸ್ ಮಾಡಿ. ನಿಮ್ಮ ಮಕ್ಕಳ ತ್ವಚೆನ ನೀವೇ ಪ್ರೊಟೆಕ್ಟ್ ಮಾಡಬೇಕು. ಸೊ ಇದನ್ನು ಯೂಸ್ ಮಾಡಿ. ಸೊ ಈ ಪ್ರಾಡಕ್ಟ್ನ ಬೆಲೆ ಬಂದು ತುಂಬ ಕಾಸ್ಟ್ಲಿ ಇದೆ. ಟೈನಿ ಪ್ರಾಡಕ್ಟ್
ಜಸ್ಟ್ ಎಷ್ಟು ಗ್ರಾಮ್ ಇದೆ ಗೊತ್ತಾ, ಇದು 60 ಗ್ರಾಮ್. ಸೊ 60 ಗ್ರಾಮ್ ಪ್ರಾಡಕ್ಟ್ 934 ರುಪೀಸ್. ಎಸ್, ಐ ಅಗ್ರಿ, ಎಕ್ಸ್ಪೆನ್ಸಿವ್ ಇದೆ, ಬಟ್ ತುಂಬಾ ಎಫೆಕ್ಟಿವ್ ಇದೆ. ಸರಿನಾ? ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್, ಡಾಕ್ಟರ್ ಸಜೆಸ್ಟೆಡ್ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇರೋದು ಇದನ್ನು ಯೂಸ್ ಮಾಡಿ ಅಂಥೇಳಿ. ಸೊ ನೀವು ನೋಡ್ತಾ ಇದ್ದೀರಾ ಇಲ್ರಿ ಪ್ರಾಡಕ್ಟ್. ಓಕೆ, ನಾನು ಲಿಂಕ್ ಇಲ್ಲಿ ಹಾಕಿರ್ತೀನಿ. ಲಿಂಕ್ ಇಲ್ಲ ಅಂತ ಹೇಳಿದ್ರೆ ನೇಮ್ ಆದರೂ ಹಾಕಿರ್ತೀನಿ, ಯಾಕಂದರೆ ನಾನು ಸರ್ಚ್ ಮಾಡ್ತೀನಿ, ಬಟ್ ಆನ್ಲೈನಲ್ಲಿ ಸಿಕ್ಕಿದ್ರೆ ನಾನು ನಿಮ್ಗೆ ಇದನ್ನು ಲಿಂಕ್ ಹಾಕ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೇಮ್ ಮೆನ್ಷನ್ ಮಾಡಿರ್ತೀನಿ. ಸೊ ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. 934 ರುಪೀಸ್. ಇದು ಆರಾಮಾಗಿ ನಿಮಗೆ ಒಂದೂವರೆ ತಿಂಗಳು ಬರುತ್ತೆ. ನಿಮ್ಮ ಮಕ್ಕಳ ಫೇಸ್ಗೆ ಮಾತ್ರ ಹಾಕೋದಾದರೆ ಖಂಡಿತವಾಗ್ಲೂ ಒಂದೂವರೆ ತಿಂಗಳು ಬರುತ್ತೆ. ನೀವು ಆರಾಮಾಗಿ ತೊಗೋಬೋದು. 934 ರುಪೀಸ್ ಇದೆ. ಎಕ್ಸ್ಪೆನ್ಸಿವ್ ಆದರೂ ಕೂಡ ನಿಮ್ಮ ಮಕ್ಕಳ ತ್ವಚೆನ ಕಾಪಾಡುತ್ತೆ. ಸೊ ಹಾಗಾಗಿ ಈ ಮಾಯಿಶ್ಚರೈಸರ್ ಮತ್ತು ಈ ಸನ್ಸ್ಕ್ರೀನ್ ಹಾಕೋದ್ರಿಂದ ನಿಮ್ಮ ಮಕ್ಕಳ ತ್ವಚೆ ಕಂಪ್ಲೀಟಾಗಿ ಪ್ರೊಟೆಕ್ಟ್ ಆಗುತ್ತೆ. ಚಳಿಗಾಲದಲ್ಲೂ ಆಗಿರ್ಬೋದು ಅಥವಾ ಯಾವ ಸೀಸನ್ ಆಗಿದ್ರೂ ಕೂಡ ಈ 2 ಪ್ರಾಡಕ್ಟನ್ನು ನೀವು ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಸೊ ಈ ಎರಡು ಪ್ರಾಡಕ್ಟ್ ವರ್ತ್ ಬೈಯಿಂಗ್ ಅಂತಲೇ ಹೇಳ್ತೀನಿ. ಕ್ವೈಟ್ ಎಕ್ಸ್ಪೆನ್ಸಿವ್, ಐ ಅಗ್ರಿ. ಸ್ವಲ್ಪ ಬೆಲೆ ಜಾಸ್ತಿನೇ ಇದೆ. ಬಟ್ ಏನು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ತ್ವಚೆಗೆ ಇದು ಪರ್ಫೆಕ್ಟ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಕೆಲವೊಬ್ಬರು ಮಕ್ಕಳ ತ್ವಚೆ ಅಂತೂ ತುಂಬ ಡ್ರೈ ಆಗಿರುತ್ತೆ, ತುಂಬಾ ಹಾಳಾಗ್ಬಿಟ್ಟಿರುತ್ತೆ, ನಾವು ಕೇರೆ ತೊಗೊಂಡಿರಲ್ಲ. ಅಂತಹ ತ್ವಚೆನೂ ಕೂಡ ಸರಿ ಮಾಡುವಂತಹ ಕೆಲಸ ಮಾಡುತ್ತೆ ಈ 2 ಪ್ರಾಡಕ್ಟ್, ಈ ಮಾಯಿಶ್ಚರೈಸರ್ ಹಾಗೆ ಈ ಸನ್ಸ್ಕ್ರೀನ್. ಇದು 934 ರುಪೀಸ್ ಇದೆ, ಇದು 510 ರುಪೀಸ್ ಇದೆ. ಕ್ವೈಟ್ ಎಕ್ಸ್ಪೆನ್ಸಿವ್. ಆನ್ಲೈನಲ್ಲಿ ಏನಾದರೂ ಕಡಿಮೆ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಲಿಂಕ್ ಹಾಕಿರ್ತೀನಿ. ಸೊ ಇದನ್ನು ಯೂಸ್ ಮಾಡಿ. ಇಟ್ಸ್ ಸಜೆಸ್ಟೆಡ್ ಬೈ ಡಾಕ್ಟರ್, ನಮ್ಮ ಮಕ್ಕಳ ಸ್ಕಿನ್ ಡಾಕ್ಟರೇ ಸಜೆಸ್ಟ್ ಮಾಡಿರುವಂತಹ ಪ್ರಾಡಕ್ಟ್ ಇದು. ಹಾಗಾಗಿ ತುಂಬಾ ಅಶ್ಯೂರಾಗಿ ನಿಮಗೆ ಈ ಪ್ರಾಡಕ್ಟ್ನ ರಿವ್ಯೂ ಕೊಡ್ತಾ ಇದ್ದೀನಿ. ಹಾಗೆ ನಾನು ಇದನ್ನು ಯೂಸ್ ಮಾಡಿರೋದ್ರಿಂದ ನಿಮಗೆ ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಇದೇ ರೀತಿಯಾದಂತಹ ಹಲವಾರು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿ.